ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಂದು ವ್ಲಾಗಿಂಗ್ ಸೆಟಪ್ ಯಾವ ಥರ ಇದೆ ಅಂತ ನಾನು ಹೇಳ್ತೀನಿ. ಮೈ ವ್ಲಾಗಿಂಗ್ ಸೆಟ್ ಬೇಸಿಕಲಿ. ಸೊ ಜನರಲಿ ವ್ಲಾಗಿಂಗ್ ಅಂದರೆ ನಾನು ಟೂರ್ ಮಾಡಬೇಕಾದ್ರೆ ಆರ್ ಎನಿವೆ ಔಟ್ಡೋರ್ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ಯಾವ ಥರ ನಂದು ಸೆಟಪ್ ಇರುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಬ್ವಿಯಸ್ಲಿ ಸ್ಟುಡಿಯೋ ಸೆಟಪ್ಪು ದರ್ ಇಸ್ ಅ ಡಿಫರೆಂಟ್ ಥಿಂಗ್, ಬಟ್ ಟು ಬಿ ವೆರಿ ಆನೆಸ್ಟ್ ನಂದು ಸ್ಟುಡಿಯೋ ಸೆಟಪ್ ತುಂಬ ಸಿಂಪಲ್ ಆಗಿದೆ. ನೀವು ಮೈಕ್ ನೋಡ್ತಾ ಇರ್ಬೋದು, ಮುಂದ್ಗಡೆ ನಂದು ಫೋನ್ ಕ್ಯಾಮ್ರಾ ಇದೆ ಆ್ಯಂಡ್ ಒಂದು ಟ್ರೈಪಾಡ್ ಇದೆ ಅಷ್ಟೇ. ಸೊ ದಿಸ್ ಇಸ್ ದ ಬೇಸಿಕ್ ಸೆಟಪ್. ನಾನು ಎಷ್ಟೊಂದು ವರ್ಷದಿಂದ ಒಂದು ವರ್ಷ ಆಯಿತು ಮೋಸ್ಟ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಸೊ ಅವಾಗಿಂದನೂ ಸೇಮ್ ಸೆಟಪ್ ಇದೆ. ಸೊ ಮೇ ಬಿ ಆ ಸೆಲ್ಫಿ ಟ್ರೈಪಾಡ್ ಬಂದು ಒಂದು ಡಿಫ್ರೆಂಟ್ ಟ್ರೈಪಾಡ್ ಇತ್ತು ಮೊದಲು, ಇವಾಗ ಒಂದು ಡಿಫ್ರೆಂಟ್ ಟ್ರೈಪಾಡ್ ಇದೆ, ಬಟ್ ದಟ್ಸ್ ಇಟ್. ಸೊ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಸೊ ನಿಮಗೆ ವ್ಲಾಗಿಂಗ್ ಸೆಟಪ್ ಕಡೆ ಹೋಗೋಣ. ಬಿಕಾಸ್ ನಾನು ಜಾಸ್ತಿ ಮೆಜಾರಿಟಿ ಆಫ್ ನನ್ನ ಕಂಟೆಂಟ್ ಇರೋದು ನೀವು ನೋಡಿದ್ರೆ ಆಲ್ರೆಡಿ ನಾನು ಮೆನ್ಷನ್ ಮಾಡಿದೆ. ಒಂದು ಇನ್ಫಾರ್ಮೇಟಿವ್ ಕಂಟೆಂಟ್ ಇದೆ ವಿಚ್ ನಾನು ಆಬ್ವಿಯಸ್ಲಿ ಸ್ಟುಡಿಯೋ ಅಂದರೆ ವಿಷಯ ಮನೆಯಲ್ಲೇ ಶೂಟ್ ಮಾಡ್ತೀನಿ. ಅದು ಬಿಟ್ಟರೆ ಆಬ್ವಿಯಸ್ಲಿ ಟ್ರಾವೆಲ್ ಕಂಟೆಂಟ್ ಇದೆ. ಸೊ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿದ್ದು ನಾನು ಸ್ಪೆಸಿಫಿಕ್ ನಿಮಗೆ ಏನೇನು ಯಾವ ಥರ ಯೂಸ್ ಮಾಡ್ತೀನಿ ಜನರಲಿ ಎಕ್ವಿಪ್ಮೆಂಟ್ಸು ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅವು ಆಬ್ವಿಯಸ್ಲಿ ಈಗ ರೀಸೆಂಟ್ಲಿ ನಾನು ಒಂದು ಅನೌನ್ಸ್ಮೆಂಟ್ ಮಾಡಿದ್ದೀನಿ. ನಿಮ್ಮಲ್ಲಿಂದ ಮೋಟೋ ಬ್ಲಾಗ್ ಕಂಟೆಂಟ್ ಇರುತ್ತೆ. ಬೇಸಿಕಲಿ ಸಿಟಿಯಲ್ಲಿ ನಾನು ಮೋಟೋ ಬ್ಲಾಗಿಂಗ್ ಯಾವ ಥರ ಇದೆ ಆ ಕಂಟೆಂಟ್ ಬಗ್ಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಇಟ್ ವಿಲ್ ಬಿ ಡಿಫ್ರೆಂಟ್ ಲಿಟಲ್ ಬಿಟ್ ಎಂಟರ್ಟೈನ್ಮೆಂಟ್ ಕಡೆ, ಅಂದರೆ ಇಟ್ಸ್ ಲಿಟಲ್ ಕ್ಯಾಶುವಲ್ ಆಗಿರುತ್ತೆ ಅಷ್ಟೇ. ಸೊ ಆ ಕಂಟೆಂಟ್ ಅದಕ್ಕೋಸ್ಕರ ಅದೊಂದು ಡಿಫ್ರೆಂಟ್ ಕಂಟೆಂಟ್ ಆಗುತ್ತೆ. ಸೊ ಎನಿವೆ ಫಸ್ಟ್ ಥಿಂಗ್ ಬಂದ್ಬಿಟ್ಟು ನಿಮಗೆ ವ್ಲಾಗಿಂಗ್ ಕಂಟೆಂಟ್ ಹೇಳೋ ಮೊದಲು ನಾನು ಏನೋ ತುಂಬ ಲೆಕ್ಚರ್ ಕೊಡೋ ಥರ ಅನಿಸುತ್ತೆ, ಬಟ್ ಸ್ಟಿಲ್ ನಾನೊಂದು ಬೇಸಿಕ್ ಸ್ಟ್ರಕ್ಚರ್ ಇಟ್ಬಿಡ್ತೀನಿ. ಯೂಶಲಿ ನೀವು ಒಂದು ಪ್ರಾಪರ್ ಒಂದು ವ್ಲಾಗಿಂಗ್ ಕಂಟೆಂಟ್ ಮಾಡಬೇಕಾದ್ರೆ ಏನೇನು ನೀವು ಇಂಪಾರ್ಟೆಂಟ್ ಅಂತ. ಸೊ ಇಲ್ಲಿ 5 ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇರುತ್ತೆ. ಐ ವುಡ್ ಸೇ ಇದು ನಾಟ್ ಜಸ್ಟ್ ವ್ಲಾಗಿಂಗ್ ಇನ್ ಯೂಟ್ಯೂಬ್ ಅಂತ ಹೇಳ್ಬೋದು, ಇನ್ ಎನಿ ಸೋಷಿಯಲ್ ಮೀಡಿಯಾ. ನಿಮಗೆ if you are planning to make content, this is very important too. So the first thing I would say is the most important thing is ಯಾವ ಥರ ನೀವು ಎಂಟರ್ಟೈನ್ ಮಾಡ್ತೀರಾ ನಿಮ್ಮ ಆಡಿಯನ್ಸ್ನ. ಇಟ್ಸ್ ಲೈಕ್ ವಾಟ್ ಎವರ್ ಕಂಟೆಂಟ್ ನಿಮ್ಮ ಹತ್ರ ಇದೆ. ಲೈಕ್ ಇಲ್ಲಿ ನಾನು ಸ್ಪೆಸಿಫಿಕ್ಲಿ ಮೋಟೋ ವ್ಲಾಗಿಂಗು ಆ್ಯಂಡ್ ಇನ್ ಜನರಲ್ ವ್ಲಾಗಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಟ್ ನೀವು ಡ್ಯಾನ್ಸಿಂಗು, ಫಿಟ್ನೆಸ್ಸು, ವಾಟ್ ಎವರ್ ನೀವು ಇರ್ಬೋದು, ಯಾವ ಥರ ನೀವು ಬೇಸಿಕಲಿ ರಿಲೇಟೇಬಲ್ ಆಗಿದ್ದೀರಾ ವಿತ್ ಯುವರ್ ಕ್ರೌಡು, ವಿತ್ ಯುವರ್ ಫಾಲೋವರ್ಸು, ವಿತ್ ಯಾವ ಥರ ನೀವು ಬೇಸಿಕಲಿ ನಿಮ್ಮ ಕಂಟೆಂಟು ಇಂಟ್ರೆಸ್ಟಿಂಗ್ ಆಗಿದೆ. ಆಲ್ ದ ಥಿಂಗ್ಸ್ ನಿಮ್ಮದು ಏನು ಕ್ಯಾರೆಕ್ಟರಿಸ್ಟಿಕ್ಕು, ನಿಮ್ಮ ಕ್ಯಾರೆಕ್ಟರ್ನ ಹೆಂಗೆ ಜನ ಲೈಕ್ ಮಾಡ್ತಾರೆ, ಆಲ್ ದ ಥಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ ಬಂದು ತುಂಬ ಇಂಪಾರ್ಟೆಂಟು. ಇದ್ರ ಕಡೆ ಆ್ಯಕ್ಚುಲಿ ನಾವು ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಫಾರ್ಮೇಷನ್ನು ಆರ್ ನೀವು ಹೇಳ್ಬೋದು ಕಂಟೆಂಟು ಆರ್ ಬೇಸಿಕಲಿ ಸ್ಕ್ರಿಪ್ಟು. ಸೊ ಹೌ ನೀವು ಫಾರ್ಮುಲೇಟ್ ಮಾಡ್ತೀರಾ, ಹೆಂಗೆ ನೀವು ಬೇಸಿಕಲಿ ಸ್ಕ್ರಿಪ್ಟ್ ಬರೀತೀರಾ, ಏನೇನು ನೀವು ಹೇಳಬೇಕಂತ ಮೆನ್ಷನ್ ಮಾಡ್ತೀರಾ, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ. ಈಗ ಮೋಟೋ ವ್ಲಾಗಿಂಗ್ಸಲ್ಲಿ ಎಷ್ಟೊಂದು ಜನ ಮೋಟೋ ವ್ಲಾಗರ್ಸ್ ಇದ್ದಾರೆ, ಬಟ್ ಸ್ಪೆಸಿಫಿಕ್ ಮೋಟೋ ವ್ಲಾಗರ್ಸ್ ನೀವು ಏನಕ್ಕೆ ಫಾಲೋ ಮಾಡ್ತೀರಾ ಅಂದರೆ ಬೇಸಿಕಲಿ ಅವ್ರದ್ದು ಸಮ್ ಕೈಂಡ್ ದ ವೇ ದೇ ಪ್ರೆಸೆಂಟ್ ದ ಕಂಟೆಂಟ್ ಆರ್ ವಾಟ್ ಇನ್ಫಾರ್ಮೇಷನ್ ದೇ ಲೈಕ್ ಪ್ರೆಸೆಂಟ್, ದಟ್ ಈಸ್ ವೆರಿ ಯೂಸ್ಫುಲ್ ಟು ಯು. ಅದಕ್ಕೋಸ್ಕರ ನೀವು ಇಷ್ಟಪಡ್ತೀರಾ. ಸೊ ಅದು ಬಿಟ್ಟರೆ ದ ಥರ್ಡ್ ಥಿಂಗ್ ಐ ವುಡ್ ಸೇ ಇದು ಇಟ್ಸ್ ನಾಟ್ ಫಾರ್ ಎವ್ರಿ ಯೂಟ್ಯೂಬು ಆರ್ ಸೋಷಿಯಲ್ ಮೀಡಿಯಾ ಅಂತ ಹೇಳಲ್ಲ, ಬಟ್ ಸ್ಟಿಲ್ ಇದೊಂಥರ ಹಿಡನ್ ಒಂಥರ ರೆಸಿಪಿ ಅಂತ ಹೇಳ್ಬೋದು ಒಂದು ಕಂಟೆಂಟ್ ಮೇಕಿಂಗಲ್ಲಿ. ದಟ್ ಈಸ್ ದ ಒಪಿನಿಯನ್ ಅಬೌಟ್ ಯು. ಸೊ ನೀವು ಯಾವ ಥರ ಒಪಿನಿಯನ್ ಕೊಡ್ತೀರಾ ಅದ್ರ ಮೇಲೆ ಜನ ನಿಮ್ಮನ್ನ ಜಡ್ಜ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಇದು ನೀವು ತುಂಬ ಲೇಟಾಗಿ ರಿಯಲೈಸ್ ಮಾಡ್ತೀರಾ. ನೀವು ತುಂಬಾ ಲೇಮ್ ಒಪಿನಿಯನ್ಸ್ ಕೊಡ್ತಾ ಇದ್ದಾರೆ, ತುಂಬ ಶಾರ್ಪ್ ಒಪಿನಿಯನ್ಸ್ ಕೊಡ್ತಾ ಇಲ್ಲ. ಎಸ್ಪೆಷಲಿ ಈವನ್ ದೋ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ, ಟ್ರಾವೆಲ್ ವ್ಲಾಗಿಂಗ್ ಮಾಡಬೇಕಾದ್ರೂ ನಿಮ್ಮದು ಇಂಪಾರ್ಟೆಂಟ್ ಒಪಿನಿಯನ್ಸ್, ನೀವು ಟ್ರಾವೆಲ್ ಮಾಡಬೇಕಾದ್ರೆ ಇದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟು. ಈವನ್ ನೀವು ಕಾಮಿಡಿ ಮಾಡಬೇಕಾದ್ರೂ ಇಫ್ ಕಂಟೆಂಟ್ ಕಾಮಿಡಿ ಇದ್ರೂ ಸಮ್ಟೈಮ್ಸ್ ಅದೊಂದು ಮ್ಯಾಟರ್ ಆಗುತ್ತೆ. ಯಾವ ಥರ ನೀವು ಅದರಲ್ಲಿ ನೀವು ಹಿಡನ್ ಒಪಿನಿಯನ್ಸ್ ಇರುತ್ತೆ. ಸೊ ಒಪಿನಿಯನ್ಸ್ನ ಜನ ಇಷ್ಟಪಡ್ತಾರೆ ಅನ್ಫಾರ್ಚುನೇಟ್ಲಿ. ಸೊ ಒಪಿನಿಯನ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಈ 3 ಥಿಂಗ್ ಆ್ಯಕ್ಚುಲಿ ಶುಡ್ ಬಿ ದ ಫಸ್ಟ್ ಪ್ರಯಾರಿಟಿ ನಿಮಗೆ ಈವನ್ ಬಿಫೋರ್ ನೀವು ವ್ಲಾಗಿಂಗ್ ಸೆಟಪ್ ಬಗ್ಗೆ ಪರಿ ಮಾಡಬೇಕಾದ್ರೆ. ಬಿಕಾಸ್ ನೀವು ನೋಡ್ಬೋದು, ನಾನು ಇನಿಷಿಯಲಿ I didn't had much of the setup, vlogging setup or anything. Basic setup ಇತ್ತು, ಬಟ್ ಸ್ಟಿಲ್ ಐ ಮೇಡ್ ಸೋ ಮೆನಿ ವೀಡಿಯೋಸ್. ನೀವು ನೋಡ್ಬೋದು ನನ್ನ ಯೂಟ್ಯೂಬ್ ಚಾನಲ್ ಎಷ್ಟೊಂದು ವೀಡಿಯೋಸ್ ಇದೆ. ಸೊ ಇಫ್ ನನಗೆ ಅದೇ ಥರ ಎಕ್ವಿಪ್ಮೆಂಟ್ಸೇ ಇದ್ದು ನಾನು ಮಾಡಬೇಕಿದ್ದಂದ್ರೆ ಐ ಥಿಂಕ್ ಐ ವುಡ್ ಟೇಕನ್ ಅ ಲಾಟ್ ಆಫ್ ಟೈಮ್. ಸೊ ಐ ಥಿಂಕ್ ಎಸ್ ಐ ಆಮ್ ಫೋಕಸಿಂಗ್ ಆನ್ ದಟ್ ಆಸ್ಪೆಕ್ಟ್, ಬಟ್ ಸ್ಟಿಲ್ ಐ ವುಡ್ ಸೇ ಈ 3 ಆಸ್ಪೆಕ್ಟು ಇಸ್ ಮೋರ್ ಇಂಪಾರ್ಟೆಂಟ್ ಅಟ್ ಎನಿ ಸ್ಟೇಜ್. ಸೊ 4ನೇ ಆಸ್ಪೆಕ್ಟ್ ಬಂದ್ಬಿಟ್ಟು ನಿಮ್ಗೆ ಔಟ್ಪುಟ್ ಅಂದರೆ ಬೇಸಿಕಲಿ ನೀವು ಎಲ್ಲ ಎಡಿಟಿಂಗ್ ಮಾಡ್ತೀರಾ, ಎಡಿಟಿಂಗ್ ಸ್ಕಿಲ್ಸ್ ನಿಮ್ಮದು, ಆ್ಯಂಡ್ ಯಾವ ಥರ ನೀವು ವಾಟ್ ಎವರ್ ನೀವು ಕಂಟೆಂಟ್ ಅಂತ ಇದ್ದರೆ ಅದನ್ನು ಬೇಸಿಕಲಿ ಓವರ್ ಆಲ್ ಔಟ್ಪುಟ್ ನಿಮ್ಗೆ ಹೆಂಗೆ ಬರುತ್ತೆ ಅದ್ರ ಮೇಲೂ ಜನ ತುಂಬ ಜಡ್ಜ್ ಮಾಡ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ ಎನಿ ಕಂಟೆಂಟ್ ಮಾಡಬೇಕಾದ್ರೆ. ಆ್ಯಂಡ್ ಲಾಸ್ಟ್ ಈಸ್ ವಾಟ್ ಈಸ್ ದ ಇನ್ಪುಟ್. ಔಟ್ಪುಟ್ ಬರ್ಸ್ಬೇಕಂದ್ರೆ ನಿಮಗೆ ಇನ್ಪುಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ಪುಟ್ನ ನೀವು ಯಾವ ಥರ ನೀವು ತಗೋತೀರಾ, ಬೇಸಿಕಲಿ ನಿಮ್ಮ ಕ್ಯಾಮ್ರಾಸು, ಆ್ಯಕ್ಷನ್ ಕ್ಯಾಮ್ರಾಸು, ಮೈಕು, ವಾಟ್ ಎವರ್ ಮೈಕ್ನ ಸಪೋರ್ಟ್ ಮಾಡೋಕ್ಕೆ ಲೈಕ್ ಸ್ಟ್ಯಾಂಡು ಆ್ಯಂಡ್ ಸೆಲ್ಫಿ ಸ್ಟಿಕ್ಕು, ಟ್ರೈಪಾಡ್ಸು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಐ ವುಡ್ ಸೇ ದ ಫಸ್ಟ್ 3 ಈಸ್ ವೆರಿ ಇಂಪಾರ್ಟೆಂಟು. ಅದಾದಮೇಲೆ ನಿಮ್ಮದು ಆಬ್ವಿಯಸ್ಲಿ ನಿಮ್ಮ ಎಡಿಟಿಂಗ್ ಸ್ಕಿಲ್ಸ್ ಮೇಲೆ ನೀವು ವರ್ಕ್ ಮಾಡ್ಬೋದು ಯಾವುದಾದ್ರು ಕ್ಲಾಸ್ ತೊಗೊಂಡು. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟು. ಬಟ್ ಲಾಸ್ಟಲ್ಲಿ ಐ ವುಡ್ ಸೇ ಇಸ್ ದ ಎಕ್ವಿಪ್ಮೆಂಟ್ಸ್ ಸಮ್ಟೈಮ್ಸ್ ತುಂಬ ಜನ ಜಾಸ್ತಿ ಓವರ್ ಫೋಕಸ್ ಮಾಡ್ತಾರೆ. ಇಲ್ಲಿ ಲೆಕ್ಚರ್ ಕೊಡೋಕ್ಕೆ ಬರ್ತಾ ಇಲ್ಲ ನಾನು, ಹಾಗೆ ನೀವು ಎಕ್ವಿಪ್ಮೆಂಟ್ಸ್ ಏನು ಅಂತ ಹೇಳ್ತೀನಿ. ಬಟ್ ಸ್ಟಿಲ್ ಐ ವುಡ್ ಸೇ ಯು ಶುಡ್ ನಾಟ್ ಲೈಕ್ ಈ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂದರೆ ನಾನು ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ದ ಟ್ರೂತ್. ಬಿಕಾಸ್ ಲಾಟ್ ಆಫ್ ಪೀಪಲ್ ಬರೀ ಫೋನಿಂದಾನೆ ದೇ ಶೂಟ್ ಆ್ಯಂಡ್ ದೇ ಹ್ಯಾವ್ ಬಿಕಮ್ ವೆರಿ ಪಾಪ್ಯುಲರ್. ಸೊ ಐ ನೋ ಇದು ತುಂಬ ಕ್ಲೀಶೆ ಆಗಿದೆ ನಾನು ಹೇಳೋದು, ಬಟ್ ಸ್ಟಿಲ್ ಐ ವುಡ್ ಸೇ ದಿಸ್ ಇಸ್ ಸಮಥಿಂಗ್ ಇಸ್ ಅ ಟ್ರೂತ್. ನಿಜಾನೇ ಅಂತ ಹೇಳಬೇಕಾಗುತ್ತೆ. ಸೊ ಹಂಗೆ ಇರೋದು ಬೇಸಿಕಲಿ. ಸೊ ಎಸ್ ಎಕ್ವಿಪ್ಮೆಂಟ್ಸ್ ಇಲ್ಲೇನೋ ಮಿನಿಮಲ್ ಎಕ್ವಿಪ್ಮೆಂಟ್ಸನ್ನು ಮಾಡ್ಬೋದು. ದ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನೀವು ವಾಟ್ ಎವರ್ ಎಕ್ವಿಪ್ಮೆಂಟ್ಸ್ ಯು ಹ್ಯಾವ್ ಅದನ್ನು ಯಾವ ಥರ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ. ಎಕ್ವಿಪ್ಮೆಂಟ್ಸ್ ಇದ್ದರೆ ಸಾಕಾಗಲ್ಲ, ಹೌ ಯು ಯೂಸ್ ದ ಎಕ್ವಿಪ್ಮೆಂಟ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇನ್ನು ತುಂಬ ಲೆಕ್ಚರ್ ಆಯಿತು. ನಾವು ಐ ಕಮ್ ಟು ವಾಟ್ ಆಲ್ ಎಕ್ವಿಪ್ಮೆಂಟ್ಸ್ ನನ್ನ ಹತ್ರ ಇದೆ ಅಂತ. ಸೊ ಅದ್ರ ಮೂಲಕ ನಿಮಗೆ ಓಕೆ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ನಿಮ್ಮದು ಕಂಟೆಂಟ್ ಬೆಟರ್ ಆಗುತ್ತೆ. ಸೊ ನಂದು ಬೇಸಿಕಲಿ ನಾನು ಸೆಟ್ ಹೊಳ್ಳು ಇನ್ಫಾರ್ಮೇಟಿವ್ ಕಂಟೆಂಟ್ ನಾನು ಆಬ್ವಿಯಸ್ಲಿ ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತೀನಿ.
ಮಾಡ್ತೀನಿ. ಸೊ ಅದರಲ್ಲಿ ನಾನು ಅದರಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದೆ, ಫೋನ್ ಇದೆ ಆ್ಯಂಡ್ ದಿಸ್ ಸ್ಪೀಕರ್ ಆ್ಯಂಡ್ ಟ್ರೈಪಾಡ್ ಇದೆ. ಸೊ ವ್ಲಾಗಿಂಗಲ್ಲಿ ಒಂದು ಮೇನ್ ವಾಟ್ ಐ ಯೂಸ್ ಅಂತ ಹೇಳ್ತೀನಿ. ಸೊ ವ್ಲಾಗಿಂಗಲ್ಲಿ ಐ ವುಡ್ ಸೇ ಸ್ಟಿಲ್ ನಿಮ್ಮ ಫೋನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾನು ಆಲ್ರೆಡಿ ಆ್ಯಕ್ಷನ್ ಕ್ಯಾಮ್ರಾ ವಿಡಿಯೋದಲ್ಲೇ ಮಾಡಿದೆ. ಇನಿಷಿಯಲ್ ಸ್ಟೇಜಸಲ್ಲಿ ನಿಮಗೆ ಅಂಟಿಲ್ ಯು ಲರ್ನ್ ಹೌ ಟು ಯೂಸ್ ಆ್ಯಕ್ಷನ್ ಕ್ಯಾಮ್ರಾ ಆ್ಯಸ್ ಐ ಟೋಲ್ಡ್ ಯು, ನಿಮ್ಗೆ ಯೂಸ್ ಮಾಡೋದು ಇಂಪಾರ್ಟೆಂಟು, ಹೆಂಗೆ ಯೂಸ್ ಮಾಡೋದು ಅಂತ ಕಲಿಯೋದು ಇಂಪಾರ್ಟೆಂಟು. ಅಲ್ಲಿ ತನಕ ನೀವು ಇಂಪ್ರೂವ್ ಆಗಲ್ಲ. ಇನಿಷಿಯಲ್ ಸ್ಟೇಜಸಲ್ಲಿ ನಿಮಗೆ ಕ್ಯಾಮ್ರಾ ತುಂಬ ಹೆಲ್ಪ್ ಮಾಡುತ್ತೆ, ಬಿಕಾಸ್ ನಿಮಗೆ ಕ್ಯಾಮ್ರಾ ಜೊತೆ ವರ್ಕ್ ಮಾಡಿ ಅಭ್ಯಾಸ ಇರುತ್ತೆ. ಸೊ ನಾನು ಕ್ಯಾಮ್ರಾನ ಯಾವಾಗಲೂ ಯೂಸ್ ಮಾಡ್ತೀನಿ, ಆ್ಯಂಡ್ ಈವನ್ ಇಫ್ ಐ ಹ್ಯಾವ್ ದ ಬೆಸ್ಟ್ ಎಕ್ವಿಪ್ಮೆಂಟ್ಸು ಬಟ್ ಸ್ಟಿಲ್ ಐ ವಿಲ್ ಬಿ ಯೂಸಿಂಗ್ ಎ ಗುಡ್ ಕ್ಯಾಮ್ರಾ. ಸೊ ಕ್ಯಾಮ್ರಾ ನಂದು ಬೇಸಿಕಲಿ OnePlus ಫೋನು, ಸೊ 10 Pro. ಸೊ ಈ ಫೋನಲ್ಲಿ ಆ್ಯಕ್ಚುಲಿ ಇದು ಇಟ್ಸ್ ಅ ಗುಡ್ ಫೋನ್. ನಿಮಗೆ ಒಳ್ಳೆ ಲೈಕ್ ಇಮೇಜ್ ಕ್ವಾಲಿಟಿನೂ ಇದೆ, 10 ಐ ಥಿಂಕ್ 8K ತನಕ ಇದೆ. ನಿಮಗೆ 120 FPS ಇದರಲ್ಲಿ ಸಪೋರ್ಟ್ ಮಾಡುತ್ತೆ ಫಾರ್ 120. ಐ ಥಿಂಕ್ 4K ಐ ಥಿಂಕ್ 60 FPS ಇದೆ, ಆ್ಯಂಡ್ 1080p ನಿಮಗೆ 120 ಫ್ರೇಮ್ಸ್ ಪರ್ FPS ಇದೆ ನಿಮಗೆ ಅದರಲ್ಲಿ. ಸೊ ದಟ್ ಈಸ್ ವೆರಿ ಗುಡ್. ನೀವು ಸ್ಲೋ ಮೋಷನ್ ಶೂಟ್ ಎಲ್ಲ ಮಾಡ್ಬೋದು ನಾನು. ಆ್ಯಂಡ್ ತುಂಬಾ ಚೆನ್ನಾಗಿದೆ ಫೋನು ನನಗೆ ಫಾರ್ ಟೇಕಿಂಗ್ ವೀಡಿಯೋಸು, ದ ಕಲರ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಐ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್ಸು. ಸೊ ತುಂಬ ಹೆಲ್ಪ್ಫುಲ್ ಆಗಿದೆ. ದಿಸ್ ಇಸ್ ಒನ್ ಆಫ್ ದ ಕ್ಯಾಮ್ರಾ ಐ ಯೂಸಿಂಗು. ಸೊ ದಿಸ್ ಇಸ್ ಒನ್ ಆಫ್ ದ ಥಿಂಗು ಫಾರ್ ವ್ಲಾಗಿಂಗು. ಅಪಾರ್ಟ್ ಫ್ರಮ್ ದಿಸ್ ನನಗೆ ಆಬ್ವಿಯಸ್ಲಿ ಆ್ಯಕ್ಷನ್ಗೋಸ್ಕರ ನಾನು ಏನು ಯೂಸ್ ಮಾಡ್ತೀನಿ, ಇನಿಷಿಯಲಿ ನಾನು ಆ್ಯಕ್ಷನ್ಗೋಸ್ಕರ ಯೂಸ್ ಮಾಡ್ತಿದ್ದು SJ ಕ್ಯಾಮು. ಸೊ ನೆಕ್ಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ ಅದ SJ ಕ್ಯಾಮು. ಸೊ ಇದು ಜಸ್ಟ್ 5,000 rupeesಗೆ ಬರುತ್ತೆ ನಿಮಗೆ. ಸೊ ಇವಾಗ ಆ್ಯಕ್ಚುಲಿ ನಿಮಗೆ ಅಮೆಝಾನಲ್ಲಿ ಒಳ್ಳೆ ಕ್ವಾಲಿಟಿ SJ ಕ್ಯಾಮ್ ಇದೆ. ಬೇಸಿಕಲಿ ಅದರಲ್ಲಿ ನೀವು ಒಳ್ಳೆ ಕ್ವಾಲಿಟಿ ಇಮೇಜು ಇದೆ, ಪ್ಲಸ್ ನಿಮಗೆ ಅದರಲ್ಲಿ ಫ್ರಂಟ್ ಕ್ಯಾಮ್ರಾನು ಇದೆ. ಸೊ ದಟ್ ಈಸ್ ಅ ಗ್ರೇಟ್ ಥಿಂಗು. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇದನ್ನು ಏನಕ್ಕೆ ನಾನು ಆಬ್ವಿಯಸ್ಲಿ ಇದನ್ನು ಅಪ್ಗ್ರೇಡ್ ಮಾಡಿದ್ದೀನಿ ಅಂದರೆ, ಬೇಸಿಕಲಿ ಫಸ್ಟ್ ಥಿಂಗ್ ಬಂದ್ಬಿಟ್ಟು ನನಗೆ ಡಿಫ್ರೆಂಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಸ್ ಬೇಕು. ನಾನು ಆಬ್ವಿಯಸ್ಲಿ ನೀವು ರೀಸೆಂಟ್ ನೀವು ಮುತ್ತಿಗೆಪುರ ಬ್ಲಾಗಲ್ಲಿ, ಸೊ ಅದರಲ್ಲಿ ಬೇಸಿಕಲಿ ನಾನು 2 ಕಡೆಯಿಂದ ಶೂಟ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನನಗೊಂದು ಕ್ಯಾಮ್ರಾ ಬೇಕಿತ್ತು. ಅಪಾರ್ಟ್ ಫ್ರಮ್ ದಟ್ ಅದು ಕ್ಯಾಮ್ರಾದು ಕ್ವಾಲಿಟಿ, ವೀಡಿಯೋ ಕ್ವಾಲಿಟಿ ಐ ವುಡ್ ಸೇ ನನ್ನ ಫೋನ್ಗಿಂತ ಅರೌಂಡ್ 30 to 40% ಅಷ್ಟೊಂದು ಚೆನ್ನಾಗಿಲ್ಲ ಅದು. ಬಟ್ ಸ್ಟಿಲ್ ಇಟ್ಸ್ ತುಂಬ ಬ್ರೈಟ್ ಲೈಟಲ್ಲಿ ಚೆನ್ನಾಗಿ ಶೂಟ್ ಮಾಡಿದೆ ನಿಮಗೆ ಸಾಕಷ್ಟು. ಬಟ್ ದ ಮೇನ್ ಪ್ರಾಬ್ಲಮ್ ವಿತ್ ದಿಸ್ ಕ್ಯಾಮ್ರಾ ಇಸ್ ಸ್ಟೆಬಿಲಿಟಿ. ಸೊ ಸ್ಟೆಬಿಲಿಟಿಗೋಸ್ಕರ ಐ ಹ್ಯಾವ್ ಟು ಅಪ್ಗ್ರೇಡ್ ದ ಕ್ಯಾಮ್ರಾ. ಸೊ ಅದು ಬಿಟ್ಟರೆ ನಂತರ ಇನ್ನೊಂದು ಕ್ಯಾಮ್ರಾ ಇರೋದು ರೀಸೆಂಟ್ಲಿ ಇನಿಷಿಯೋದು ಐ ಥಿಂಕ್ ನಾನು ಮೆನ್ಷನ್ ಮಾಡಿದ್ದು ಮುತ್ತಿಗೆಪುರ ಬ್ಲಾಗಲ್ಲೇ. ಸೊ ಅದರಲ್ಲಿ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ಆಕ್ಷನ್ ಕ್ಯಾಮ್ರಾ. ಇದು ಒಳ್ಳೆ ಒಂದು ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದು ಬಜೆಟಲ್ಲಿ ತೊಗೋಬೇಕಂದ್ರೆ ಇಟ್ಸ್ ಅ ಗುಡ್ ಆಕ್ಷನ್ ಕ್ಯಾಮ್ರಾ. ಇದು ಬಿಟ್ಟರೆ DJI Action 2 ಇದೆ, ಬಟ್ ಯು ಕ್ಯಾನ್ ಸ್ಟಿಲ್ ಗೋ ವಿತ್ ದಟ್ ಬಿಕಾಸ್ ದ ಮೇನ್ ಥಿಂಗ್ ಏನು ಗೊತ್ತಾ, ಆ ಕ್ಯಾಮ್ರಾ ಜೊತೆ ನಿಮಗೆ ಫುಲ್ ಸೆಟಪ್ ಸಿಕ್ಬಿಡುತ್ತೆ. ನಿಮಗೆ ಮೈಕ್ ಸಿಗುತ್ತೆ, ಒಂದು ವೈರ್ಲೆಸ್ ಮೈಕು ಸಿಗುತ್ತೆ, ಪ್ಲಸ್ ವೈರ್ಡ್ ಮೈಕು ಸಿಗುತ್ತೆ, ಪ್ಲಸ್ ನಿಮಗೆ ಮೌಂಟಿಂಗ್ ಪಾಯಿಂಟ್ಸ್ ಎಲ್ಲ ಸಿಕ್ಬಿಡುತ್ತೆ. ಸೊ ಈವನ್ ವಾಟರ್ ಪ್ರೂಫ್ ನಿಮಗೆ ಕೇಸು ಸಿಗುತ್ತೆ. ಸೊ ದಟ್ ಈಸ್ ಅ ವೆರಿ ಗುಡ್ ಥಿಂಗ್ ಅಬೌಟ್ ದಿ ಆಕ್ಷನ್ ಕ್ಯಾಮ್ರಾ. ಸೊ ನಾನು ಅದಕ್ಕೋಸ್ಕರ ನಾನು ತೊಗೊಂಡಿದ್ದು. ಬಟ್ ಪ್ರಾಬ್ಲಮ್ ಆಲ್ರೆಡಿ ಮೆನ್ಷನ್ ಮಾಡಿದೆ, ಸ್ಟೆಬಿಲೈಸೇಷನ್ ಆ ಲೆವೆಲ್ ಇಲ್ಲ. ಸೊ ಇಟ್ ವಾಸ್ ಅ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ ಫೇಲ್, ಬಟ್ ನಾನು ಐ ಆಮ್ ನಾಟ್ ವೆರಿ ಡಿಸಪಾಯಿಂಟೆಡ್ ಬಿಕಾಸ್ ಅದನ್ನು ನಾನು ಫ್ರಂಟ್ ಕ್ಯಾಮ್ರಾ ಆರ್ ಬೇಸಿಕಲಿ ಚೆಸ್ಟ್ ಮೌಂಟ್ ಆಗಿ ಅದನ್ನು ಯೂಸ್ ಮಾಡೋದು. ಮೌಂಟಿಂಗ್ ಪಾಯಿಂಟ್ಸ್ ಬರ್ತೀನಿ ಇನ್ನೂ, ಬಿಕಾಸ್ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟು. ಸೊ ಎಸ್, ಸೊ ದಿಸ್ ಇಸ್ ಇದೊಂದು ಆಕ್ಷನ್ ಕ್ಯಾಮ್ರಾ. ಆ್ಯಂಡ್ ನೀವು ಲೇಟೆಸ್ಟ್ ನೋಡ್ಬೋದು ನನ್ನ ಹತ್ರ ಇರೋದು ಇಸ್ ದ DJI Action 4, Osmo Action 4. ಸೊ ಆಬ್ವಿಯಸ್ಲಿ ಇದ್ರ ಬಗ್ಗೆ ನೀವು ತುಂಬ ಕೇಳಿರ್ತೀರ, ಇದ್ರ ಸಾಕಷ್ಟು ವೀಡಿಯೋಸ್ ಮಾಡಿದ್ದಾರೆ. ಸೊ ಇದನ್ನು ತಗೊಳ್ಳೋ ಮೇನ್ ರೀಸನ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಈ ಸ್ಟೆಬಿಲೈಸೇಷನ್. ಸೊ ಇದರಲ್ಲಿ ಸ್ಟೆಬಿಲೈಸೇಷನ್ ಬೆಸ್ಟ್ ಇದೆ. ಇಮೇಜ್ ಕ್ವಾಲಿಟಿ ಇಟ್ ಈಸ್ ಅಪ್ ಟು ದ ಮಾರ್ಕ್ ವಿತ್ ಆಲ್ ದ ಟಾಪ್ ಫ್ರೆಂಡ್ಸ್. ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಅಪಾರ್ಟ್ ಫ್ರಮ್ ದಟ್ ಆಲ್ರೆಡಿ ನಿಮ್ಗೆ ಗೊತ್ತು DJIಯಲ್ಲಿ ಏನೇನು ಅಡ್ವಾಂಟೇಜಸ್ ಇದೆ ಅಂತ. ಒಳ್ಳೆ ಅಡ್ವೆಂಚರ್ಗೋಸ್ಕರ ಶೂಟಿಂಗಲ್ಲಿ, ಆ್ಯಂಡ್ ಈವನ್ ನನ್ನ ಸೈಕ್ಲಿಂಗ್ ಎಸ್ಪೆಷಲಿ ಅಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಆಫ್ ದ ಸ್ಟೆಬಿಲೈಸೇಷನ್. ಆ್ಯಂಡ್ ಮೌಂಟಿಂಗ್ ತುಂಬ ಈಸಿ ಇದೆ. ಮೌಂಟಿಂಗ್ ನೋಡ್ಬೋದು, ಮ್ಯಾಗ್ನೆಟಿಕ್ ಮೌಂಟ್ಸ್ ಇದೆ ಅದರಲ್ಲಿ. ಸೊ ದಿಸ್ ಇಸ್ ಅಮೇಸಿಂಗ್ ಅಬೌಟ್ DJI. ಇದರದ್ದು ಐ ಥಿಂಕ್ ಫುಲ್ ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ ನಿಮಗೆ, ಪರ್ಟಿಕ್ಯುಲರ್ಲಿ ಇದು ಹೆಂಗೆ ವರ್ಕ್ ಆಗುತ್ತೆ, ಯಾವ ಥರ ಮಾಡಬೇಕು. ಐ ಡೋಂಟ್ ಥಿಂಕ್ ನಾನು ಮಾಡಲೇಬೇಕು ಅಂತ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಯೂಟ್ಯೂಬ್ ಚಾನಲ್ ನೋಡೋದು ತುಂಬ ಡೀಟೇಲ್ಡ್ ಇದೆ, ಎಕ್ಸ್ಪ್ಲನೇಷನ್ ಇದೆ. ಬಟ್ ನಿಮ್ಮಲ್ಲಿ ಯಾವುದು ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಆ ಕಮೆಂಟ್ ಸೆಕ್ಷನಲ್ಲಿ ನನ್ನ ಡೌಟ್ಸ್ ಕ್ಲಾರಿಟಿ, ಬಿಕಾಸ್ ನಾನು ನೋಡ್ತೀನಿ ವೀಡಿಯೋಸ್ ಜನರಲಿ ಆಲ್ ಸೇಮ್ ಇರುತ್ತೆ. ನಿಮ್ಮದು ಡೌಟ್ಸ್ ಹೇಳಿದ್ರೆ ಆ ಡೌಟ್ಸ್ ಮೇಲೆ ವಿಡಿಯೋ ಮಾಡಿದ್ರೆ ಐ ಥಿಂಕ್ ಇಟ್ ವುಡ್ ಬಿ ಬೆಟರ್. ಬಿಕಾಸ್ ಸಾಕಷ್ಟು ಚೆನ್ನಾಗಿ ಇದನ್ನ ಯೂಸ್ ಮಾಡ್ಬೋದು, ಅದನ್ನ ಹೆಂಗೆ ಯೂಸ್ ಮಾಡೋದು, ಇದನ್ನ ಹೆಂಗೆ ಯೂಸ್ ಮಾಡೋದು ಅಂತ ಇರುತ್ತೆ. ಅದನ್ನು ನೀವು ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಅದು ಮೆನ್ಷನ್ ಮಾಡಿದ್ರೆ ನಾನು ಅದರದ್ದು ಎಲ್ಲ ಕಾಮೆಂಟ್ಸ್ನ ನೋಡ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ. ಸೊ ದಟ್ ಇಸ್ ಮೈ ಪ್ಲಾನ್ ಆ್ಯಕ್ಚುಲಿ. Anyway, so next ಬಂದ್ಬಿಟ್ಟು the more next important thing ನಿಮಗೆ you should always invest on, and it is very cheap investment, that is the mounts. So mounts ಆ್ಯಕ್ಚುಲಿ ನಿಮ್ಮದು ಕ್ರಿಯೇಟಿವ್ನೆಸ್ನ ತರಿಸುತ್ತೆ. ನೀವು ಯಾವ ಥರ ಮೌಂಟ್ಸ್ ಇದೆ ಅದ್ರ ಮೇಲೆ ನೀವು ಕ್ರಿಯೇಟಿವಿಟಿ ನೀವು ಮಾಡ್ಬೋದು. ಇಲ್ಲಿ ಐ ವುಡ್ ಸೇ ಸೊ ಕ್ಯಾಮ್ರಾ ಸೆಟಪ್ ಅಷ್ಟೇ ಇರೋದು ಹತ್ರ, ಒಂದು ಫೋನ್ ಬಿಟ್ಬಿಟ್ರೆ ಆ್ಯಕ್ಷನ್ ಕ್ಯಾಮ್ರಾ. ಸೊ ಇದು ಬಿಟ್ಟರೆ ದ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮೌಂಟ್ಸ್. ಸೊ ನಿಮ್ಮ ಹತ್ರ ಮೇನ್ಲಿ ಮೌಂಟ್ಸ್ ಅಂದರೆ ಒಂದು ಆಬ್ವಿಯಸ್ಲಿ ಒಂದು ಟ್ರೈಪಾಡ್ ಇರಲೇಬೇಕು ನಿಮ್ಮ ಹತ್ರ. ಸೊ ಮೆನಿ ಟೈಮ್ಸ್ ಏನಾಗುತ್ತೆ ಅಂದರೆ ನೀವು ಶೂಟ್ ಮಾಡಬೇಕಾದ್ರೆ ಯು ವಾಂಟ್ ದ ಫುಲ್ ಇಮೇಜು, ಸ್ಟೇಬಲ್ ಆಗಿರೋ ಇಮೇಜಸ್. ಈ ಮೆಜಾರಿಟಿ ನೀವು ರನ್ನಿಂಗ್ ಇಮೇಜಸ್ ಮಾಡಬೇಡಿ, ಇನಿಷಿಯಲಿ ಸ್ಟೇಬಲ್ ಇಮೇಜಸ್ನ ಜಾಸ್ತಿ ಮಾಡಿ. ಸೊ ಟ್ರೈಪಾಡ್ ತುಂಬ ಅವಶ್ಯಕತೆ ಇರುತ್ತೆ. ಸೊ ನನ್ನ ಹತ್ರ ಆಬ್ವಿಯಸ್ಲಿ ನಾನು ಶೂಟ್ ಮಾಡ್ತಾ ಇರೋದು ಟ್ರೈಪಾಡಿಂದನೇ. ಅದು ಬಿಟ್ಟರೆ ನನ್ನ ಹತ್ರ ಇನ್ನೊಂದು ಬೇಸಿಕಲಿ ಇಟ್ಸ್ ಕೈಂಡ್ ಆಫ್ ಟ್ರೈಪಾಡ್ ಕಮ್ ಸೆಲ್ಫಿ ಸ್ಟಿಕ್ ಇದೆ. ಸೊ ದಿಸ್ ಇಸ್ ಅ ವೆರಿ ಯೂಸ್ಫುಲ್ ಕೈಂಡ್ ಆಫ್ ಎಕ್ವಿಪ್ಮೆಂಟ್. ಸೊ ಟ್ರೈಪಾಡ್ ಕಮ್ ಸೆಲ್ಫಿ ಸ್ಟಿಕ್ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಬೇಸಿಕಲಿ. ಆ್ಯಂಡ್ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನೀವು ಟ್ರೈಪಾಡ್ ಥರನೂ ಯೂಸ್ ಮಾಡ್ಬೋದು, ಸೆಲ್ಫಿ ಸ್ಟಿಕ್ ಥರ ಯೂಸ್ ಮಾಡ್ಬೋದು. ತುಂಬ ಸ್ಟ್ರಾಂಗ್ ಸೆಲ್ಫಿ ಸ್ಟಿಕ್ಕು, ಬಟ್ ಇದರದ್ದು ಬೇಸ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಸ್ವಲ್ಪ ವೀಕ್ ಆಗಿದೆ. ಸೊ ಗಾಡಿ ಬಂದುಬಿಟ್ರೆ ಸ್ವಲ್ಪ ಆ ಕಡೆ ಅಲ್ಲಾಡ್ತಾ ಇರುತ್ತೆ. ಸೊ ದಟ್ ಈಸ್ ಒನ್ ಇಶ್ಯೂ. ಬಟ್ ನಿಮಗೆ ನಾನು ಎಸ್ಪೆಷಲಿ ನಾನು ಸೈಕ್ಲಿಂಗ್ ಕಂಟೆಂಟ್ ಮಾಡೋದ್ರಲ್ಲಿ ತುಂಬ ಯೂಸ್ ಆಗುತ್ತೆ, ಬಿಕಾಸ್ ತುಂಬ ಹೆವಿ ಇದು ಬಿಗರ್ ಟ್ರೈಪಾಡ್ನ ಕ್ಯಾರಿ ಮಾಡೋದು ತುಂಬ ಕಷ್ಟ ಇದೆ. ಸೊ ನಾನು ಬೇಸಿಕಲಿ ಪ್ಲಾನ್ ಮಾಡ್ತೀನಿ ಎವ್ರಿ ಟ್ರಿಪ್ಪಲ್ಲಿ ನನಗೆ ಅವಶ್ಯಕತೆ ಇದೆಯಾ. ಈವನ್ ನಾನು ಮೋಟರ್ ಸೈಕ್ಲಿಂಗ್ ಟ್ರಿಪ್ಪಲ್ಲಿ ಹೋದ್ರೂ ಅಲ್ಲಿ ಅವಶ್ಯಕತೆ ಇದೆಯಾ ನನಗೆ ಆ್ಯಕ್ಚುಲಿ ಅಷ್ಟು ಟೈಮ್ ಇರುತ್ತಾ ಟು ಶೂಟ್ ಅಂತ ಇದ್ದರೆ ಮಾತ್ರ ಟ್ರೈಪಾಡ್ ತೊಗೊಂಡು ಹೋಗ್ತೀನಿ, ಇಲ್ಲಾಂದರೆ ಇದನ್ನೇ ತೊಗೊಂಡು ಹೋಗೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀನಿ ಅಷ್ಟೇ. ಸೊ ದಟ್ ಈಸ್ ದ ಥಿಂಗು. ಇದು ಬಿಟ್ಟರೆ ಎಷ್ಟೊಂದು ಮೌಂಟಿಂಗ್ ಪಾಯಿಂಟ್ಸ್ ಇದೆ. ಸೊ ಫಾರ್ ದ ಆ್ಯಕ್ಷನ್ ಕ್ಯಾಮ್ರಾಸ್ ನೀವು ನೋಡಿದ್ರೆ ಚೆಸ್ಟ್ ಮೌಂಟ್ ಇದೆ,
ಹೆಲ್ಮೆಟ್ ಮೌಂಟ್ ಇದೆ, ಹೊಸ ಹೆಲ್ಮೆಟ್ ಆಗಿ MT ಇದು ಥಂಡರ್ ಪ್ರೋ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದೆ. ಸೊ ಈ ಹೆಲ್ಮೆಟ್ ಬಗ್ಗೆ ನಾನು ಆಮೇಲೆ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಇದರಲ್ಲಿ ಇರುವಂಥ ಮೌಂಟ್ ತುಂಬ ಇಂಪಾರ್ಟೆಂಟ್. ಇದು ಬ್ಲೂ ಆರ್ಮರ್ದು ಮೌಂಟು. ಸೊ ದಿಸ್ ಇಸ್ ದ ಬೆಸ್ಟ್ ಮೌಂಟು ಯು ಕ್ಯಾನ್ ಗೆಟ್ ಇಟ್. ಆ್ಯಂಡ್ ನನ್ನ ಒಪಿನಿಯನ್ಲಿ ಇದಕ್ಕಿಂತ ಬೆಟರ್ ಮೌಂಟ್ ಯಾವುದೂ ಇಲ್ಲ. ಸೊ ಇದು ಬೇಸಿಕಲಿ ದಿಸ್ ಇಸ್ ದ ಬೆಸ್ಟ್ ಮೌಂಟ್ ಆ್ಯಂಡ್ ಯು ಶುಡ್ ಬೈ ದಿಸ್ ಮೌಂಟ್ ಇಫ್ ಯು ಆರ್ ಪ್ಲಾನಿಂಗ್ ಟು ಡೂ ಮೋಟೋ ವ್ಲಾಗಿಂಗು. ಸೊ ಐ ವುಡ್ ಸೇ ತುಂಬ ಸ್ಟಡಿ ಆಗಿದೆ. ಬೇರೆ ಥರ ಬರುತ್ತೆ ಒಂಥರ ಲೈಕ್ ಕ್ಲಿಪ್ ಹಾಕ್ಬಿಟ್ಟು ಮಾಡೋದು ಮೌಂಟ್. ಸೊ ಅದನ್ನು ತೊಗೊಳಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಆಬ್ವಿಯಸ್ಲಿ ಇದು ಇನ್ನೊಂದು ಮೌಂಟ್ ನಾನು ಆ್ಯಕ್ಚುಲಿ ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಗೊರಿಲ್ಲಾ ಬೇಸಿಕಲಿ ಟ್ರೈಪಾಡ್ ಅಂತ. ಸೊ ಅದ್ರದ್ದು ಯೂಸೇಜ್ ನಾನು ಯಾವುದೋ ಒಂದು ಶಾರ್ಟಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಸೊ ಅದು ಒಂಥರ ಕ್ರಿಯೇಟಿವ್ ಎಡ್ಜ್ ಕೊಡೋಕೆ ಅಷ್ಟೇ, ಇನ್ನೇನಿಲ್ಲ. ಸೊ ಕ್ರಿಯೇಟಿವ್ ಎಡ್ಜ್ಗೋಸ್ಕರ ಈ ಥರ ಮೌಂಟ್ಸು ಆ್ಯಂಡ್ ಡಿಫ್ರೆಂಟ್ ಮೌಂಟ್ಸ್ ಇರುತ್ತೆ ನಿಮಗೆ. ಸೊ ಅದನ್ನು ಟ್ರೈ ಔಟ್ ಮಾಡಿ. ಸೊ ಅದ್ರ ಮೇಲೆ ನೀವು ಕ್ರಿಯೇಟಿವ್ ಆಗಿ ನೀವು ವೀಡಿಯೋಸ್ನ ಶೂಟ್ ಮಾಡ್ಬೋದು. ಸೊ ಇವಾಗ ನೆಕ್ಸ್ಟ್ ಥಿಂಗ್ ಅಪಾರ್ಟ್ ಫ್ರಮ್ ಮೌಂಟ್ಸ್ ಬಂದ್ಬಿಟ್ಟು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗು. ಬಿಕಾಸ್ ಸಾಕಷ್ಟು ಚೆನ್ನಾಗಿ ಇಫ್ ನಾನು ಮೆನ್ಷನ್ ಮಾಡಿದ್ದೀನಿ, ವಿಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೂ ದೇ ವಿಲ್ ಬಿ ಓಕೆ ವಿತ್ ಇಟ್. ಬಟ್ ಆಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ನಿಮ್ಮ ವೀಡಿಯೋಸ್ ನಡೆಯೋದಿಲ್ಲ. ಸೊ ಆಡಿಯೋ ತುಂಬ ಇಂಪಾರ್ಟೆಂಟು ಇನ್ ಎನಿ ವ್ಲಾಗಿಂಗ್ ಸೆಟಪ್. ಅಪಾರ್ಟ್ ನಿಮ್ಮದು ಆಬ್ವಿಯಸ್ಲಿ ಸ್ಟುಡಿಯೋಲಿ ನೀವು ಆರಾಮಾಗಿ ನೀವು ಶೂಟ್ ಮಾಡ್ಬೋದು. ಬಟ್ ವೆನ್ ಯು ಆರ್ ಡೂಯಿಂಗ್ ವ್ಲಾಗಿಂಗ್ ಔಟ್ಡೋರು, ಸೊ ಯು ವುಡ್ ರಿಕ್ವೈರ್ ಅ ವೆರಿ ಗುಡ್ ಮೈಕು. ಸೊ ಮೈಕ್ಗೋಸ್ಕರ ನನ್ನ ಹತ್ರ ಬೇಸಿಕಲಿ ಈ ಮೈಕ್ಸ್ ಇದೆ ಬೇಸಿಕಲಿ. ಸೊ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಈ ಮೈಕ್ಸಲ್ಲಿ ಫಸ್ಟ್ ಮೋಸ್ಟ್ ನಂದು ಫೇವ್ರೇಟ್ ಮೈಕ್ ಬಂದ್ಬಿಟ್ಟು ಇದರಲ್ಲಿ ಬಂದ್ಬಿಟ್ಟು ಗ್ರೆನೇರಾದ ಮೈಕು. ಸೊ ಇದನ್ನು ನಾನು ಆಬ್ವಿಯಸ್ಲಿ ನಂದು ಫೋನ್ಗೆ ಯೂಸ್ ಮಾಡ್ತೀನಿ. ಸೊ ಸಾಕಷ್ಟು ನೀವು ನೋಡಿರ್ಬೋದು ವೀಡಿಯೋಸು, ನಾನು ಇದರಲ್ಲೇ ನಾನು ಶೂಟ್ ಮಾಡ್ಬಿಟ್ಟು ಮಾಡಿದ್ದೀನಿ. ಸೊ ದಿಸ್ ಇಸ್ ಅ ವೆರಿ ಯೂಸ್ಫುಲ್ ಮೈಕು. ತುಂಬ ಚೀಪಾಗಿ ಸಿಗುತ್ತೆ ನಿಮಗೆ. ವೆರಿ ಗುಡ್ ಮೈಕ್. ಏನಕ್ಕೆ ಇದರಲ್ಲಿ ಒಂದು ರಿಸೀವರ್ ಇದೆ, ಒಂದು ಟ್ರಾನ್ಸ್ಮಿಟರ್. ಸೊ ಟ್ರಾನ್ಸ್ಮಿಟರ್ ನಂದು ಬಾಡಿ ಮೇಲೆ ಹಾಕಿರ್ತೀನಿ. ಸೊ ಆ ಟ್ರಾನ್ಸ್ಮಿಟರ್ನ ಹಾಕ್ಬಿಟ್ಟು ನೀವು ಆರಾಮಾಗಿ ಕನೆಕ್ಟ್ ಆಗುತ್ತೆ. ಓನ್ಲಿ ಥಿಂಗ್ ನೀವು ನೋಡಬೇಕಾಗುತ್ತೆ OTG ಅನೇಬಲ್ಡ್ ಇದೆಯಾ ಇಲ್ವಾ ನಿಮ್ಮ ಫೋನಲ್ಲಿ. ಇದೆ ನಂದು ಎಷ್ಟೊಂದು ಸಲ ನನಗೆ ಅದು ಸಮ್ಟೈಮ್ಸ್ ನನ್ನ ಫೋನಲ್ಲಿ ಡಿಸೇಬಲ್ ಆಗಿಬಿಡುತ್ತೆ. ಸೊ ಅದನ್ನು ಚೆಕ್ ಮಾಡಿರಿ OTP ಅನೇಬಲ್ ಇದೆಯಾ ಇಲ್ಲ. ಸೊ ಎನೇಬಲ್ ಆಗಿದ್ದರೆ ಐ ಥಿಂಕ್ ಇಟ್ ವಿಲ್ ವರ್ಕೌಟ್, ಆರಾಮಾಗಿ ವರ್ಕ್ ಆಗುತ್ತೆ. ಸೊ ದಿಸ್ ಇಸ್ ಅ ವೆರಿ ಯೂಸ್ಫುಲ್ ಥಿಂಗು. ಸೊ ತುಂಬ ಈಸಿ ಇದೆ ಕ್ಯಾರಿ, ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ದಿಸ್ ಇಸ್ ಒನ್ ಆಫ್ ದ ಮೈಕ್. ಸೊ ದಿಸ್ ಐ ಹ್ಯಾವ್ ಬಿನ್ ಯೂಸಿಂಗ್ ಫಾರ್ ಅ ವೆರಿ ಲಾಂಗ್ ಟೈಮು. ಇದು ಬಿಟ್ಟರೆ ಇನಿಷಿಯಲ್ ಸ್ಟೇಜಸಲ್ಲಿ ನಾನು ಜಸ್ಟ್ ಫ್ರಮ್ ದ ಕ್ಯಾಮ್ರಾ ಶೂಟ್ ಮಾಡ್ತಾ ಇದ್ದೆ. ಬಟ್ ಸೌಂಡ್ ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇರಲಿಲ್ಲ. ಸೊ ಇನಿಷಿಯಲ್ ಸ್ಟೇಜಲ್ಲಿ ನಾನು ಈ ವೈರ್ಡ್ ಮೈಕ್ ತೊಗೊಂಡೆ ಬೇಸಿಕಲಿ. ಸೊ ಈ ವೈರ್ಡ್ ಮೈಕ್ ವೈರ್ಡ್ ಮೈಕ್ನ ಯಾವತ್ತೂ ಮರಿಬಾರ್ದು. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ, ವೈರ್ಲೆಸ್ ಮೈಕು ಬ್ಯಾಟ್ರಿ ಹೋಗ್ಬಿಡುತ್ತೆ ಅಂತಲ್ಲ, ನೀವು ಟೆನ್ಷನಲ್ಲಿ ಸಮ್ಟೈಮ್ಸ್ ಅದು ಕನೆಕ್ಟ್ ಮಾಡೋಕ್ಕಾಗಲ್ಲ, ಏನೋ ಮಿಸ್ಟೇಕ್ ಆಗಿಬಿಡುತ್ತೆ ಅದು ನಿಮ್ಮ ಕೈಯಲ್ಲಿ. ಸೊ ಬೆಟರ್ ನಿಮ್ಮ ಹತ್ರ ಯಾವಾಗಲೂ ಒಂದು ವೈರ್ಡ್ ಮೈಕ್ ಇಟ್ಕೊಂಡಿದ್ದೀವಿ. ಸೊ ಇದು ಬಂದ್ಬಿಟ್ಟು ಬೋಯಾದು ಮೈಕು. ಸೊ ವೈರ್ಡ್ ಮೈಕು. ಸೊ ದಿಸ್ ಇಸ್ ವೆರಿ ಗುಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ಅಗೇನ್ ಇದು ಈ ವೈರ್ನ ಇಟ್ಕೊಂಡು ಟ್ಯಾಂಗಲ್ ಆಗುತ್ತೆ ನಿಮಗೆ. ಸೊ ಆ ಹೆಡ್ಏಕ್ಗೋಸ್ಕರ ನಾನು ವೈರ್ಲೆಸ್ ಐ ವುಡ್ ಸಜೆಸ್ಟ್ ಟು ಗೋ ಫಾರ್ ವೈರ್ಲೆಸ್ ಓನ್ಲಿ. ಬಟ್ ವೈರ್ ಯಾವುದೋ ಒಂದು ಚೀಪಾಗಿರೋದು ತೊಗೊಂಡಿರಿ. ಇನ್ ಎನಿ ಕೇಸ್ ನಿಮಗೆ ವೈರ್ಡ್ ಮೈಕ್ದು, ಸೊ ಈ ವೈರ್ಲೆಸ್ ಮೈಕ್ದು ಬ್ಯಾಟ್ರಿ ಆಫ್ ಆಗಿಬಿಡ್ತು ಆರ್ ನಿಮಗೆ ಅವಶ್ಯಕತೆ ಬಂತು ಫಾರ್ ಏನೋ ಇಶ್ಯೂ ಆಗಿಬಿಟ್ಟು ಅದು ವರ್ಕ್ ಆಗಿಲ್ಲ ಅಂದರೆ ಬೆಟರ್ ನೀವು ವೈರ್ ಮೈಕ್ಗೆ ಸ್ವಿಚ್ ಆಗ್ಬೋದು. ಸೊ ಐ ಮೀನ್ ಫಾರ್ ದ ಫಿನಿಶೋ ಆ್ಯಕ್ಷನ್ ಕ್ಯಾಮ್ರಾಗೆ ನಿಮಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ವೈರ್ಲೆಸ್ ಮೈಕು ಕೊಟ್ಟಿದ್ದಾರೆ, ವೈರ್ಡ್ ಮೈಕ್ ಕೊಟ್ಟಿದ್ದಾರೆ, ವಿಚ್ ಇಸ್ ಕಂಪ್ಯಾಟಬಲ್ ವಿತ್ ದಿಸ್ ಆ್ಯಕ್ಷನ್ ಕ್ಯಾಮ್ರಾ. ದಟ್ ಈಸ್ ಅಮೇಸಿಂಗ್ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ. ಬಟ್ ದ ಓನ್ಲಿ ಪ್ರಾಬ್ಲಮ್ ವಿತ್ ವೈರ್ಡ್ ಮೈಕ್ ಅಗೇನ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ಆ ಹಳೆ ವಿಡಿಯೋದಲ್ಲಿ ಮುತ್ತಿಗೆಪುರದಲ್ಲಿ, ದಟ್ ನಿಮ್ಮದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ವಾಟರ್ ಪ್ರೂಫ್ ಇರಲ್ಲ ಅದು. ಪ್ಲಸ್ ಇದಕ್ಕೆ ಡಿಫ್ರೆಂಟ್ ಟೈಪ್ ಆಫ್ ನೀವು ಕೆಳಗಡೆ ಮೌಂಟ್ ಹಾಕ್ಬಿಟ್ಟು ಐ ಮೀನ್ ಈ ಸ್ಕ್ರೂಗೆ ನೀವು ಕನೆಕ್ಟ್ ಮಾಡಿದ್ರೆ ಮಾತ್ರ ಬೇಸಿಕಲಿ ಇಟ್ ವಿಲ್ ಬಿ ಏಬಲ್ ಟು ಕನೆಕ್ಟ್, ಐ ಮೀನ್ ನೀವು ಮಾಡ್ಬೋದು. ಸೊ ದಟ್ ಈಸ್ ಒನ್ ಹೆಡ್ಏಕು. ಸೊ ಐ ವುಡ್ ಸಜೆಸ್ಟ್ ನನಗೆ ಇಫ್ ಯು ಆರ್ ಯೂಸಿಂಗ್ ದಿಸ್ ಆ್ಯಕ್ಷನ್ ಕ್ಯಾಮ್ರಾ ಐ ವುಡ್ ಸಜೆಸ್ಟ್ ಟು ಯೂಸ್ ದ ವೈರ್ಲೆಸ್ ಸೆಟಪ್ ಸೆಟ್ ಮಾಡೋಕ್ಕೆ ಸ್ವಲ್ಪ ಹೆಡ್ಏಕ್ ಇದೆ. ಬಟ್ ಎನಿವೆ ನಿಮಗೆ ಇದರಲ್ಲಿ ಮೇನ್ ಪ್ರಾಬ್ಲಮ್ ಇರೋದು ನಿಮಗೆ ಇದು ವೈರ್ಲೆಸ್ ಕನೆಕ್ಟ್ ಮಾಡೋಕ್ಕೆ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಹೇಳಿ, ಇದ್ರಲ್ಲಿ ಈಸಿ ಇದೆ. ನೀವು ಅದರ ಇನ್ಸ್ಟ್ರಕ್ಷನ್ನ ಕ್ಲಿಯರ್ ಆಗಿ ಹೋದರೆ ಯು ವಿಲ್ ಬಿ ಏಬಲ್ ಟು ಸೆಟ್ ಅಪ್ ವೆರಿ ಕ್ಲಿಯರ್ಲಿ. ಬಟ್ ಸ್ಟಿಲ್ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ, ನಾನು ಅದರ ಸ್ಟೆಪ್ಸ್ನ ಮೆನ್ಷನ್ ಮಾಡ್ಬಿಡ್ತೀನಿ ಕನೆಕ್ಟ್ ಮಾಡೋದು ಹಿಂಗೆ ಅಂತ ವಿತ್ ಆ್ಯಕ್ಷನ್ ಕ್ಯಾಮ್ರಾ. ಸೊ ದಟ್ ಇಸ್ ದ ಥಿಂಗ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರೀಸೆಂಟ್ಲಿ ನಾನು ವೀಡಿಯೋ ಮಾಡಿದೆ ನೋಡಿ, ಅದರಲ್ಲಿ ನೀವು ನೋಡ್ಬೋದು ದಟ್ ನಾನು DJI ಇದು ಮೈಕ್ 2ನ ಯೂಸ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಆ್ಯಕ್ಚುಲಿ ಇದು ತುಂಬಾ ಒಳ್ಳೆ ಗುಡ್ ಕ್ವಾಲಿಟಿ ಮೈಕು. ಈವನ್ ದೊಡ್ಡ ಯೂಟ್ಯೂಬರ್ಸ್ ನೋಡಿರ್ಬೋದು ಯೂಸ್ ಮಾಡೋದು. ಸೊ ದ ಥಿಂಗ್ ಇಸ್ ಈ ಮೈಕ್ ಆ್ಯಕ್ಚುಲಿ ತುಂಬ ಚೀಪ್ ಆಗಿದೆ. ದ ಗುಡ್ ಪಾರ್ಟ್ ಅಬೌಟ್ ದಿಸ್ ಈ 12,000ಗೆ ಸಿಗುತ್ತೆ. ಐ ನೋ 12,000 ತುಂಬ ಜಾಸ್ತಿ ಅಂತ ಅನ್ಸ್ಬೋದು. ಬಟ್ ನಿಮಗೆ ದ ಗುಡ್ ಥಿಂಗ್ ಇಸ್ ನಿಮಗೆ 12,000 ಸಿಗುತ್ತೆ. ಓನ್ಲಿ ಟ್ರಾನ್ಸ್ಮಿಟರು. ಅನ್ಫಾರ್ಚುನೇಟ್ಲಿ ವಿತ್ ರಿಸೀವರ್ ನೀವು ತೊಗೋಬೇಕಂದ್ರೆ ಅರೌಂಡ್ 24,000 ಆಗುತ್ತೆ. ಸೊ ನಾನು ಇದನ್ನು ಏನಕ್ಕೆ ತೊಗೊಂಡೆ, ಬರೀ ಇದನ್ನು ಏನಕ್ಕೆ ತೊಗೊಂಡೆ, ನಾನು ಮೇ ಬಿ ಐ ವುಡ್ ಸೇ ನಾನು ಮಿಸ್ಟೇಕ್ ಮಾಡಿದೆ. ಇನ್ ಕೇಸ್ ನಿಮ್ಮತ್ತು ದುಡ್ಡಿದ್ರೆ ಯು ಗೋ ಫಾರ್ ದ 24,000ಅಲ್ಲಿ. ನಾನು ಏನಕ್ಕೆ ಇದನ್ನು ಮಾತ್ರ ತೊಗೊಂಡಿದ್ದೆ, ನನಗೆ ಪರ್ಟಿಕ್ಯುಲರ್ಲಿ DJIಗೆ ಮಾತ್ರ ಬೇಕಿತ್ತು ಆ್ಯಕ್ಷನ್ ಕ್ಯಾಮ್ರಾಸ್ ಜೊತೆಗೆ. ಸೊ ಇದಕ್ಕೆ ದ ಮೇನ್ ಅಡ್ವಾಂಟೇಜ್ ಏನು ಗೊತ್ತಾ, ಇದನ್ನು ಡೈರೆಕ್ಟಾಗಿ ಬ್ಲೂಟೂತಿಂದ ಕನೆಕ್ಟ್ ಮಾಡ್ಬೋದು. ಯು ಡೋಂಟ್ ನೀಡ್ ಎನಿ ರಿಸೀವರು. ಸೊ ಅದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ನಂದು ಆ್ಯಕ್ಷನ್ ಕ್ಯಾಮ್ರಾ ವಾಟರ್ ಪ್ರೂಫ್ ಆಗಿರುತ್ತೆ. ಸೊ ದಟ್ ಈಸ್ ದ ಥಿಂಗು. ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್ ಫಾರ್ ಮೀ. ಸೊ ಅದಕ್ಕೋಸ್ಕರ ನಾನು ತೊಗೊಂಡಿದ್ದೆ. ಆ್ಯಂಡ್ ಇದೊಂದೇ ಮೇನಾಗಿ ಆ ಥರ ಮಾಡ್ಬೋದಿತ್ತು. ಬೇರೆ ಎಲ್ಲ ಮೈಕ್ಸು ಯು ಹ್ಯಾವ್ ಟು ಕನೆಕ್ಟ್ ದ ರಿಸೀವರ್. ಇದೊಂದೇ ಬ್ಲೂಟೂತಿಂದ ಡೈರೆಕ್ಟಾಗಿ ಕನೆಕ್ಟ್ ಆಗುವಂಥ ಬೇಸಿಕಲಿ ಮೈಕು. ಸೊ ಏನು ಕನೆಕ್ಟ್ ಮಾಡೋದು ತುಂಬ ಈಸಿ. ನಿಮ್ಮದು ಚಿನ್ ಮೌಂಟಲ್ಲಿ ಇದನ್ನು ಕೆಳಗಡೆ ಮ್ಯಾಗ್ನೆಟಲ್ಲಿ ಅದನ್ನ ಕನೆಕ್ಟ್ ಮಾಡಿಬಿಟ್ರೆ ಡೈರೆಕ್ಟ್ಲಿ ಇಟ್ ವಿಲ್ ಬಿ ಲೈಕ್ ಆರಾಮಾಗಿ ನೀವು ಪೀಸ್ಫುಲ್ ಆಗಿರ್ಬೋದು. ಸೊ ಎಸ್ ಅಂದ್ರೂ ಐ ವುಡ್ ಸಜೆಸ್ಟ್ ಯು ನಾಟ್ ಟು ಗೋ ವೆರಿ ಫಾಸ್ಟು. ಬೀಳೋ ಚಾನ್ಸಸ್ ಇರುತ್ತೆ. ಬಟ್ ಐ ವುಡ್ ಸೇ ಮ್ಯಾಗ್ನೆಟ್ ತುಂಬ ಸ್ಟ್ರಾಂಗ್ ಇದೆ. ಬಟ್ ಸ್ಟಿಲ್ ನಿಮ್ಮ ಮೈಂಡಲ್ಲಿ ಭಯ ಇರುತ್ತೆ ಬೀಳುತ್ತೆ ಅಂತ. ಸೊ ಅದಕ್ಕೋಸ್ಕರ ನೀವು ಆರಾಮಾಗಿ ಹೋಗಿ. ಎನಿವೆ ದಿಸ್ ಇಸ್ ಅಬೌಟ್ ದ DJI ಮೈಕು. ಸೊ ಒಳ್ಳೆ ಕ್ವಾಲಿಟಿ ಇದೆ, ನೀವು ನೋಡಿರ್ಬೋದು ಲಾಸ್ಟ್ ಟೈಮು ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ಎನಿವೆ ಸೊ ಇದು ನಾನು ಯೂಸ್ ಮಾಡ್ತಾ ಇರೋದು ಸದ್ಯಕ್ಕೆ. ಸೊ ದಿಸ್ ಇಸ್ ಮೈಕ್ ಸೆಟಪ್ಪು.
ಇದು ಬಿಟ್ಟರೆ ನೀವು ಕೇಳ್ಬೋದು ಗಿಂಬಲ್ ಏನಾದರೂ ಇದೆಯಾ, ಇಲ್ಲ ನಾನು ಏನು ಕ್ಯಾಮ್ರಾ ತೊಗೊಂಡಿಲ್ವ ಅಂತ ಕೇಳಿದ್ರೆ, ಕ್ಯಾಮ್ರಾ ಬಗ್ಗೆ ತುಂಬ ಸಿಂಪಲ್ ಆಗಿರ್ತೀನಿ. ಕ್ಯಾಮ್ರಾ ಆಬ್ವಿಯಸ್ಲಿ ಒಂದು ಇದನ್ನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ, ವಾಟರ್ ಪ್ರೂಫ್ ಇರಲ್ಲ, ಎಲ್ಲ ವೆದರ್ ಕಂಡೀಷನ್ ಸೂಟೇಬಲ್ ಇಲ್ಲ. ಬಟ್ ದಟ್ ಇಸ್ ನಾಟ್ ದ ಥಿಂಗ್, ನೀವು ಸಾಕಷ್ಟು ಒಳ್ಳೆ ಇಮೇಜಸ್ ತೆಗಿಬೋದು ಅಪಾರ್ಟ್ ಫ್ರಮ್ ದಟ್. ಬಟ್ ಅಗೇನ್ ಇಟ್ ಇಸ್ ಆಲ್ ಅಬೌಟ್ ದ ಬಜೆಟ್. ಸೊ ಬಜೆಟ್ ಕನ್ಸ್ಟೆಂಟ್ಸ್ ಇರೋದ್ರಿಂದ ಸದ್ಯಕ್ಕೆ ನಾನು ತಗೋತಾ ಇಲ್ಲ. ನೀವು ಡೆಫಿನೆಟ್ಲಿ ನೀವು ವ್ಯೂವರ್ಶಿಪ್ ಜಾಸ್ತಿ ಕೊಡಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಕ್ಯಾಮ್ರಾನ ತಗೋತೀನಿ. ಸೊ ಕ್ಯಾಮ್ರಾ ವಿಚಾರ ಐ ವುಡ್ ಸೇ ನೀವು ತೊಗೋಬೋದು. ನೀವು ನೋಡಿ, ಇಫ್ ಯು ಆರ್ ಪ್ಲಾನಿಂಗ್, ಇಫ್ ಯು ಹ್ಯಾವ್ ಗುಡ್ ಮನಿ, ನೀವು ಸೋನಿದು ZV-E10 ತೊಗೋಬೋದು ವಿದೌಟ್ ದ ಕಿಟ್ ಲೆನ್ಸು, ಆ್ಯಂಡ್ ಅದ್ರ ಜೊತೆ ಸಿಗ್ಮಾದ ಲೆನ್ಸ್ ತೊಗೊಳ್ಳಿ. ಇನ್ ಕೇಸ್ ನೀವು ಎಸ್ಪೆಷಲಿ ನೀವು ಇನ್ಫಾರ್ಮೇಟಿವ್ ಕಂಟೆಂಟ್ ಮಾಡ್ತಾ ಇದ್ದೀರಾ, ಲೈಕ್ ಸ್ಟುಡಿಯೋದಲ್ಲಿ ಶೆಡ್ಯೂಲ್ ಮಾಡ್ತೀರಾ, ದಟ್ ವುಡ್ ಬಿ ಮೋರ್ ಯೂಸ್ಫುಲ್. ಬಟ್ ನಂದು ಐ ಥಿಂಕ್ ಎಲ್ಲ ಮಿಕ್ಸ್ ಇದೆ, ಇನ್ಫಾರ್ಮೇಟಿವ್, ಮೋಟೋಲಾಗು ಆ್ಯಂಡ್ ಎವ್ರಿಥಿಂಗ್. ಸೊ ಅದಕ್ಕೋಸ್ಕರ ನನಗೆ ಸದ್ಯಕ್ಕೆ ಆ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಆ್ಯಸ್ ಐ ಟೋಲ್ಡ್ ಯು, ವೆನ್ ಇಟ್ ಈಸ್ ಲೈಕ್ ಒಳ್ಳೆ ಸಬ್ಸ್ಕ್ರೈಬರ್ ರೇಟ್ ಇರ್ತಾರೆ ಆ್ಯಂಡ್ ನಾನು ಚೆನ್ನಾಗಿ ಅರ್ನ್ ಮಾಡ್ತಾ ಇರ್ತೀನಿ, ಆರ್ ಮೇ ಬಿ ಇನ್ ಫ್ಯೂಚರ್ ನಾನು ಸಮಯ ಡೌನ್ ನಾನು ತೊಗೋತೀನಿ. ಇವಾಗ ಸದ್ಯಕ್ಕೆ ಪ್ಲಾನ್ ಇಲ್ಲ. ಐ ಥಿಂಕ್ ಫೋನಲ್ಲಿ ಚೆನ್ನಾಗಿ ಕಂಟೆಂಟ್ ಬರ್ತಾ ಇದೆ. ಸೊ ದ ಓನ್ಲಿ ಪ್ರಾಬ್ಲಮ್ ವಾಸ್ ವಿತ್ ಆ್ಯಕ್ಷನ್ ಕ್ಯಾಮ್ರಾ, ಅದನ್ನು ನಾನು ರಿಸಾಲ್ವ್ ಮಾಡಿದ್ದೀನಿ. ಸಾಕಷ್ಟು ಜನ ಅದ್ರ ಬಗ್ಗೆ ಮಾತಾಡಿದ್ರು ನನ್ನ ಕಮೆಂಟ್ ಸೆಕ್ಷನ್, ಅದಕ್ಕೋಸ್ಕರ ರಿಸಾಲ್ವ್ ಮಾಡಿದ್ದೀನಿ. ಸೊ ಗಿಂಬಲ್ ವಿಚಾರ ಮಾತಾಡೋದಾದ್ರೆ ನನಗೆ ಒಂದು ಕ್ಲಿಯರ್, ಫಸ್ಟ್ಲಿ ನೀವು ಗಿಂಬಲ್ಸಲ್ಲಿ ಎಷ್ಟೊಂದು ಥರ ಗಿಂಬಲ್ಸ್ ಇದೆ. ಕ್ಯಾಮ್ರಾ ನನ್ನ ಹತ್ರ ಎಲ್ಲ ಕ್ಯಾಮ್ರಾ ಗಿಂಬಲ್ ಬಗ್ಗೆ ಮಾತಾಡಲ್ಲ. ಆ್ಯಕ್ಷನ್ ಕ್ಯಾಮ್ರಾ ಬಗ್ಗೆ ಗಿಂಬಲ್ಸ್ ಇದೆ, ಬಟ್ ಅದ್ರ ಇಟ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಬಟ್ ಅದ್ರ ಕಾಸ್ಟ್ ತುಂಬಾ ಜಾಸ್ತಿ ಇದೆ. ಸೊ 24,000 ಹಿಡಿದು ಅರೌಂಡ್ 40-50,000 ತನಕ ಬರುತ್ತೆ. ಸೊ ರೈಟ್ ನೌ ಐ ಡೋಂಟ್ ಹ್ಯಾವ್ ಎನಿ ಪ್ಲಾನ್ ಟು ಇನ್ವೆಸ್ಟ್. ಬಟ್ ವೆನ್ ಇಟ್ ಕಮ್ಸ್ ಟು ಫೋನ್ ಗಿಂಬಲ್ಸು, ದ ಒನ್ ಥಿಂಗ್ ಐ ಕ್ಯಾನ್ ಸೇ ಇಸ್ ಅದು ಇನ್ನೂ ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಸ್ಟೇಜಲ್ಲಿದೆ. ಐ ವುಡ್ ಸೇ ನಿಮಗೆ ಕಾಸ್ಟ್ಲಿಯರ್ ಗಿಂಬಲ್ಸ್ ಮೇ ಬಿ ಇರ್ಬೋದು, ನಾನು ಐ ನಾಟ್ ಶೋರ್ ಯಾವ ಗಿಂಬಲ್ ಇದೆ ಅಂತ. ಬಟ್ ನಿಮಗೆ ಅಂಡರ್ 20,000 ನಿಮಗೆ 3 ಗಿಂಬಲ್ ಪಾಪ್ಯುಲರ್ ಆಗಿ ನೋಡ್ತೀರಾ. ಒಂದು DJI Osmo Mobile 6, ಆಮೇಲೆ ಇನ್ಸ್ಟಾ 360 Flow, ಹಾಗೂ ಹೋಯ್ ಅಂತೂ iSteady M6 ಗಿಂಬಲ್. ಸೊ ಈ 3 ತುಂಬ ಪಾಪ್ಯುಲರ್ ಗಿಂಬಲ್ಸ್ ಇರೋದು. ಇದರಲ್ಲಿ iSteady ಬಂದ್ಬಿಟ್ಟು M6 ಇಸ್ ದ ಮೋಸ್ಟ್ ಸ್ಟೇಬಲ್ ಆಗಿರುವಂಥ ಗಿಂಬಲ್ ಆ್ಯಂಡ್ ಸ್ವಲ್ಪ ಅಡ್ವಾನ್ಸ್ ಆಗಿರೋಂಥ ಗಿಂಬಲ್. ಬಟ್ ಇದು ತುಂಬ ಹೆವಿ ಆಗಿದೆ, ದೊಡ್ಡದಾಗಿದೆ. ಸೊ ಇನ್ ಕೇಸ್ ನಿಮಗೆ ಅಷ್ಟು ಬೇಸಿಕಲಿ ಈಗ ಗಿಂಬಲ್ಸ್ ಯೂಸ್ ಮಾಡೋದು ಸಿನಿಮ್ಯಾಟಿಕ್ ಶಾರ್ಟ್ಸ್ ತಗೊಳ್ಳೋಕ್ಕೆ ಸ್ವಲ್ಪ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಇನ್ನೊಂದು ಒಂಥರ ಪರ್ಸನಲ್ ನಿಮಗೆ ಕ್ಯಾಮ್ರಾಮನ್ ಆಗೋಕ್ಕೆ ಅದೊಂಥರ ಯೂಸ್ ಮಾಡ್ತಾರೆ. ಬಿಕಾಸ್ ಅಲ್ಲಿ AI ಟ್ರ್ಯಾಕಿಂಗ್ ಇರುತ್ತೆ, ನಿಮ್ಮ ಮುಖಾನ ಟ್ರ್ಯಾಕ್ ಮಾಡ್ತಾ ಇರ್ಬೋದು, ಆರ್ ನಿಮ್ಮ ಆಬ್ಜೆಕ್ಟ್ಸನ್ನು ಟ್ರ್ಯಾಕ್ ಮಾಡ್ಬೋದು. ಅದಕ್ಕೆ ಮೆಜಾರಿಟಿ ಯೂಸ್ ಮಾಡ್ತಾರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅದು ತೊಗೋಬೋದು. ಬಟ್ ಸೊ ನೆಕ್ಸ್ಟ್ ಬಂದು ಇರೋದು ಇನ್ಸ್ಟಾ 360 Flow ಮತ್ತು DJI Osmo Mobile 6. ಸೊ ಈ ಎರಡು ಬೇಸಿಕ್ ಗಿಂಬಲ್ಸಲ್ಲಿ ಐ ವುಡ್ ಸೇ ಇನ್ಸ್ಟಾ 360 ಆಸ್ ಪರ್ ದ ಸಾಫ್ಟ್ವೇರ್ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿದೆ. ನಿಮಗೆ ಒಳ್ಳೆ AI ಟ್ರ್ಯಾಕಿಂಗ್ ಇದೆ ಆ್ಯಂಡ್ ಈವನ್ ನಿಮಗೆ ಒಳ್ಳೆ ನೀವು ಎಡಿಟಿಂಗ್ ಮಾಡ್ಬೋದು. ಅವ್ರದ್ದು ಸಾಫ್ಟ್ವೇರ್ ತುಂಬ ಚೆನ್ನಾಗಿದೆ. ಬಟ್ ಆಸ್ ಅ ಹಾರ್ಡ್ವೇರ್ ಬಂದು ಅದರದ್ದು ಚೆನ್ನಾಗಿದೆ, ಬಟ್ ಸ್ವಲ್ಪ ಫ್ಲಿಮ್ಸಿ ಆಗಿದೆ. ಸೊ ಐ ವುಡ್ ಸೇ ಆ್ಯಂಡ್ ಮೇ ಬಿ ಅವ್ರಿಗೆ ಇದು ಫಸ್ಟ್ ಗಿಂಬಲ್ ಅವ್ರದ್ದು, ಮೇ ಬಿ ಸೆಕೆಂಡ್ ಟೈಮ್ ಅವರು ಒಳ್ಳೆ ಗಿಂಬಲ್ ಬರ್ಬೋದು ಅನ್ಸುತ್ತೆ, ಇನ್ನೂ ಚೆನ್ನಾಗಿರೋದು. ಸೊ ಐ ವುಡ್ ಸೇ ನಿಮಗೆ ಇಂಟ್ರೆಸ್ಟ್ ಇದೆ ತೊಗೋಬೋದು. ಬಟ್ ನಿಮಗೆ ಇನ್ನೊಂದು ಬಂದ್ಬಿಟ್ಟು ಫಸ್ಟ್ ನಾನು ಹೇಳಿದ್ರೆ DJI Osmo Mobile 6, ಅದರದ್ದು ಬ್ಯಾಟ್ರಿ ಲೈಫ್ ಸ್ವಲ್ಪ ಕಮ್ಮಿ ಇದೆ, ಹ್ಯಾಂಡಲ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಸಾಫ್ಟ್ವೇರ್ ಆವರೇಜ್ ಆಗಿದೆ, ಐ ವೋಂಟ್ ಸೇ ವೆರಿ ಗುಡ್ ಆಗಿದೆ, ಬಟ್ ಇಟ್ಸ್ ಎ ಗುಡ್ ಡಿಸೆಂಟ್ ಇನಫ್. ಅಂದರೆ ಮಾರ್ಕೆಟಲ್ಲಿ ಇವತ್ತು ಚೆನ್ನಾಗಿದೆ, ಬಟ್ ನಾಟ್ ರಿಯಲಿ ಗ್ರೇಟ್. ಸೊ ದಟ್ ಐ ಕ್ಯಾನ್ ಸೇ. ಸೊ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಿತ್ ಆಲ್ ದಿ ಗಿಂಬಲ್ಸ್ ಆ್ಯಕ್ಚುಲಿ ಏನು ಅಂದರೆ ಆಂಡ್ರಾಯ್ಡ್ ಜೊತೆ ಅದರದ್ದು ಸಾಫ್ಟ್ವೇರು ಅಷ್ಟು ಒಳ್ಳೆ ಔಟ್ಪುಟ್ ಕೊಡೋದು ಕಂಪೇರ್ ಟು ಐಫೋನ್. ನಿಮ್ಮ ಹತ್ರ ಐಫೋನ್ ಇದೆ ಅಂದರೆ ಐ ವುಡ್ ಸಜೆಸ್ಟ್ ಯು ಟು ಗೋ ಫಾರ್ ಇನ್ಸ್ಟಾ 360 Flow. ಬಿಕಾಸ್ ನನ್ನ ಒಪಿನಿಯನ್ಲಿ ಸಾಫ್ಟ್ವೇರ್ ತುಂಬ ಮ್ಯಾಟರ್ ಆಗುತ್ತೆ. ಹಾರ್ಡ್ವೇರ್ ಹೆಂಗೋ ನೀವು ಸೆಲ್ಫಿ ಸ್ಟಿಕ್ಗೆ ಕನೆಕ್ಟ್ ಮಾಡಿಬಿಟ್ಟು ಹೆಂಗೋ ಹೋಲ್ಡ್ ಮಾಡ್ಬೋದು, ಬಟ್ ಸಾಫ್ಟ್ವೇರ್ ಇಸ್ ಮೋರ್ ಇಂಪಾರ್ಟೆಂಟು. ಸೊ ಬಟ್ ಸ್ಟಿಲ್ ಐ ವುಡ್ ಸೇ ತುಂಬ ಕನ್ಫ್ಯೂಸಿಂಗ್ ಇದೆ. ನೀವು ವೀಡಿಯೋಸ್ ಎಲ್ಲ ನೋಡಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಬಟ್ ನನ್ನ ಒಪಿನಿಯನ್ ಇನ್ಸ್ಟಾ 360 ಇದೆ. ಬಟ್ ನಾನು ಐ ವುಡ್ ಬಿ ಮೋಸ್ಟ್ಲಿ ಬೈಯಿಂಗ್, ಬಿಕಾಸ್ ನನಗೆ ಫಸ್ಟು ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ಒಂದು ಕ್ಲಿಯರ್ ಒಪಿನಿಯನ್ ಕೊಡ್ಬೋದು ಅಂತ. ಸೊ ನಾನು ಪ್ಲಾನ್ ಮಾಡ್ತಾ ಇರೋದು DJI Osmo SE ವರ್ಷನು. ಸೊ SE ವರ್ಷನ್ ಬಂದ್ಬಿಟ್ಟು 9,000ಗೆ ಸಿಕ್ಬಿಡುತ್ತೆ. ಸೊ ಅದನ್ನು ಮೋಸ್ಟ್ಲಿ ನಾನು ಬೈ ಮಾಡ್ತೀನಿ ಈ ಪ್ರೈಮ್ ಡೇ ಸೇಲಲ್ಲಿ. ಸೊ ಪ್ರೈಮ್ ಡೇ ಸೇಲಲ್ಲಿ ಬೈ ಮಾಡ್ಬಿಟ್ಟು ನಿಮಗೆ ಒಂದು ಆಫರ್ ಏನೋ ಇರುತ್ತೆ, ಬೈ ಮಾಡ್ಬಿಟ್ಟು ನೋಡೋಣ ಯಾವ್ದು. ಅದಾದಮೇಲೆ ನಿಮಗೆ ಒಂದು ಕ್ಲಿಯರ್ ಒಪಿನಿಯನ್ ಕೊಡ್ತೀನಿ. ಸೊ ದ್ಯಾಟ್ಸ್ ಆಲ್ ಐ ಕ್ಯಾನ್ ಸೇ. ಬಟ್ ಎನಿವೆ ನಾವು ನನಗೆ ಓಕೆ ಈ ಬ್ಲಾಗಿಂಗ್ ಸೆಟಪ್ ಎಲ್ಲ ಹೇಳಿದ್ದೀನಿ, ಯಾವ ಥರ ಯೂಸ್ ಮಾಡಬೇಕಂತ ನನ್ನ ಪ್ಲಾನ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಸೊ ನನ್ನದು ಪ್ಲಾನ್ ತುಂಬ ಸಿಂಪಲ್ ಆಗಿದೆ. ಮೇನ್ಲಿ ನಾನು ಕ್ಯಾಮ್ರಾನ ಸ್ಟಡಿ ಫುಟೇಜನ್ನು ತೆಗಿಯೋಕ್ಕೆ ಯೂಸ್ ಮಾಡ್ತೀನಿ. ಕ್ಯಾಮ್ರಾ ಮತ್ತು ಬೇಸಿಕಲಿ ಟ್ರೈಪಾಡ್ಸು ಅವ್ರ ಸೆಲ್ಫಿ ಸ್ಟಿಕ್ಸ್ನ ಯಾವಾಗಲೂ ಸ್ಟಡಿ ಫುಟೇಜ್ ಯಾವ್ದಾದ್ರು ತೆಗಿಯೋಕ್ಕೆ ಯೂಸ್ ಮಾಡ್ತೀನಿ. ಜನರಲಿ ನಾನು ಬ್ಲಾಗ್ ಮಾಡಬೇಕಾದ್ರೆ ಆ್ಯಕ್ಷನ್ ಕ್ಯಾಮ್ರಾನ ನಾನು ನಡ್ಕೊಂಡು ಹೋಗಬೇಕಾದ್ರೆ ಆರ್ ಮೋಟರ್ಸೈಕಲ್ ಹೋಗಬೇಕಾದ್ರೆ ಮೆಜಾರಿಟಿ ಆಫ್ ಆ್ಯಕ್ಷನ್ ಮಾಡಲ್ ಇರಬೇಕು ಅದೇ ಯೂಸ್ ಮಾಡ್ತೀನಿ. ಐ ನೋ ಲಾಟ್ ಆಫ್ ಪೀಪಲ್ ನಾನು ನೋಡಿದ್ದೀನಿ ಈವನ್ ಆ್ಯಕ್ಷನ್ ಅಂದರೆ ನಡ್ಕೊಂಡು ಹೋಗಬೇಕಾದ್ರೆ ಫೋನ್ನ ಯೂಸ್ ಮಾಡ್ತಾರೆ. ಐ ವುಡ್ ಸೇ ನಾನು ಅದನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಬಿಕಾಸ್ ನನ್ನ ಹತ್ರ ಒಳ್ಳೆ ಮೈಕು ಇದೆ DJI ಮೈಕಲ್ಲಿ. ಸೊ ಐ ವಿಲ್ ಬಿ ಯೂಸಿಂಗ್ ಮೋರ್ ಆಫ್ ದ DJI ಕ್ಯಾಮ್ರಾ ಫಾರ್ ವೆನೆವರ್ ಐ ಆಮ್ ಡೂಯಿಂಗ್ ಆ್ಯಕ್ಷನ್ ಟೈಪ್ ಆಫ್ ನಡ್ಕೊಂಡು ಹೋಗಬೇಕಾದ್ರೆ ಆ್ಯಂಡ್ ಒಳ್ಳೆ ವ್ಯೂ ಇರಬೇಕಾದ್ರೆ ಯೂಸ್ ಮಾಡ್ತೀನಿ. ಬಟ್ ತುಂಬ ಏನು ಇಲ್ಲ, ಸಣ್ಣ ಪುಟ್ಟ ಜಸ್ಟ್ ಒಂದು 5 ನಿಮಿಷಕ್ಕೆ 2 ನಿಮಿಷಕ್ಕೆ ಒಂದು ವೀಡಿಯೋ ಶೂಟ್ ಮಾಡಬೇಕಂದ್ರೆ ದೆನ್ ಐ ವಿಲ್ ಯೂಸ್ ದ ಫೋನು ಆ್ಯಂಡ್ ಗಿಂಬಲ್ ಯೂಸ್ ಮಾಡ್ತೀನಿ. ಮೇ ಬಿ ಗಿಂಬಲ್ ಯೂಸ್ ಮಾಡಿದೆ, ಗಿಂಬಲ್ ಹೋಲ್ಡ್ ಮಾಡೋಕ್ಕೆ ತುಂಬ ನಾನು ಮೇನ್ಲಿ ಗಿಂಬಲ್ ಬೇಕಾಗಿರೋದು ಹೋಲ್ಡ್ ಮಾಡೋಕ್ಕೆ ಈಸಿ ಆ್ಯಂಡ್ ಮೇ ಬಿ ಶಾರ್ಟ್ಸು ಆರ್ ರೀಲ್ಸ್ ಐ ಮೀನ್ ವರ್ಟಿಕಲ್ ಕಂಟೆಂಟ್ನ ಮಾಡೋಕ್ಕೆ ತುಂಬ ಈಸಿ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತೀನಿ. ಮೇ ಬಿ ನೋಡೋಣ, ಅದು ಎಕ್ಸ್ಪೆರಿಮೆಂಟ್ ಅಷ್ಟೇ, ಜಸ್ಟ್ ಒಂದು ಕ್ರಿಯೇಟಿವ್ ಏಡ್ಸ್ ಕೊಡೋಕೆ ಅದನ್ನು ಯೂಸ್ ಮಾಡ್ತೀನಿ. ಸೊ ಎನಿವೆ ಸೊ ಇನ್ನೂ ನಿಮಗೆ ನಾನು ಹೌ ಟು ಯೂಸ್ ಅಂತ ನಾನು ಆಲ್ರೆಡಿ ಸ್ವಲ್ಪ ನಿಮಗೆ ಮೆನ್ಷನ್ ಮಾಡಿದ್ದೀನಿ. ತುಂಬ ಡೀಟೇಲ್ಡ್ ಆಗಿ ನಿಮಗೆ ಬೇಕು ಅಂದರೆ ವೀಡಿಯೋದಲ್ಲಿ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ. ನಾನು ಇನ್ನೂ ಡೀಟೇಲ್ಡ್ ಆಗಿ ಹೌ ಟು ಯೂಸ್, ಯಾವ ಥರ ನಿಮಗೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೆಗಿಬೇಕು. ಐ ಮೀನ್ ಐ ಆಮ್ ನಾಟ್ ಬಿಗ್ ಎಕ್ಸ್ಪರ್ಟ್ ಅಬೌಟ್ ದಟ್, ಬಟ್ ನಾನು ಯಾವ ಥರ ತೆಗಿತೀನಿ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಬೇಸಿಕ್ ಥಿಂಗ್ಸ್ ನಾನು ತೆಗೆದಿರೋದಲ್ಲಿ ನಾನು ಏನು ಕಲ್ತಿದ್ದೀನಿ ಅದ್ರ ಬಗ್ಗೆ ಡೆಫಿನೆಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನೀವು ಸಾಕಷ್ಟು ಸಪೋರ್ಟ್ ಮಾಡಿದ್ದೀರಾ, ಸಾಕಷ್ಟು ನನಗೆ ರೀಸೆಂಟ್ ನನ್ನ ವೀಡಿಯೋಸ್ ತುಂಬ ವ್ಯೂ ಕೊಟ್ಟಿದ್ದೀರಾ. ಸಬ್ಸ್ಕ್ರೈಬ್ ಸ್ವಲ್ಪ ಮಾಡಿ. ಐ ವುಡ್ ಲೈಕ್ ಟು ಕ್ರಾಸ್ ಸಮ್ವೇರ್ 500 ಸಬ್ಸ್ಕ್ರೈಬರ್ಸ್
ಸಬ್ಸ್ಕ್ರೈಬರ್ಸ್ ಕ್ರಾಸ್ ಮಾಡಿಬಿಟ್ರೆ ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ಮೀ. ನನಗೆ ಯಾವಾಗ ನನಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಆನ್ ದಿಸ್ ಆ್ಯಂಡ್ ನಿಮಗೇನು ಇನ್ಫಾರ್ಮೇಷನ್ ಕೊಡ್ಬೋದು, ಯಾವ ಥರ ಯೂಸ್ ಮಾಡಬೇಕಂತ. ನಿಮ್ಗೆ ಇನ್ನೂ ಡೀಪ್ ಆಗಿ ಬೇಕು ಹೌ ಟು ಯೂಸ್ ದಿಸ್ ಥಿಂಗು, ಈ ಎಕ್ವಿಪ್ಮೆಂಟ್ಸ್ ಅಲ್ಲಿ ಏನಿದೆ ಅಂತ ನಾನೇನು ಹೇಳ್ತೀನಿ ಅಂದರೆ ನಿಮಗೆ ನಾನು ಐ ಕ್ಯಾನ್ ಡೂ ಅ ವಿಡಿಯೋ ಅಬೌಟ್ ಎಕ್ಸ್ಪ್ಲೈನಿಂಗ್ ವಾಟ್ ಎವರ್ ಐ ನೋ, ಬಟ್ ನನಗೆ ನಿಮ್ಮದು ಒಪಿನಿಯನ್ ಬೇಕು. ಯಾವ ಥರ ನಿಮಗೆ ಏನು ಡೌಟ್ಸ್ ಇದೆ ಅಬೌಟ್ ಆಲ್ ದಿಸ್ ಕಂಟೆಂಟು ಅದನ್ನು ನೀವು ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿದ್ರೆ ನಾನು ಅದರದ್ದು ಒಂದು ವಿಡಿಯೋ ಮಾಡ್ತೀನಿ ರಿಗಾರ್ಡಿಂಗ್ ಈಚ್ ಆಫ್ ದ ಪ್ರಾಡಕ್ಟ್. ಸೊ ಈಚ್ ಆಫ್ ದ ಪ್ರಾಡಕ್ಟ್ ಯಾವ ಥರ ಯೂಸ್ ಮಾಡಬೇಕಂತ ಮಾಡ್ತೀನಿ. ಸೊ ಹೋಪ್ಫುಲಿ ನಂದು ನೆಕ್ಸ್ಟ್ ಹೊಸ ಸೆಗ್ಮೆಂಟ್ ಇದೆ ನೋಡಿ, ಮೋಟೋ ಬ್ಲಾಗಿಂಗ್ನ ಸಪೋರ್ಟ್ ಮಾಡ್ತೀನಿ ಅಂತ ಅನ್ಕೋತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.